ನಮಸ್ತೆ ಸ್ನೇಹಿತರೆ. ಕನ್ನಡ ಚಿತ್ರರಂಗದಲ್ಲಿ ವಿಭಿನ್ನ ಕಥಾಹಾರದೊಂದಿಗೆ ಬಿಡುಗಡೆಯಾಗಿ ವಿಮರ್ಶಾತ್ಮಕವಾಗಿ ಮೆಚ್ಚುಗೆ ಹಾಗೂ ಗಲ್ಲಾಪೆಟ್ಟಿಗೆಯ ಯಶಸ್ಸನ್ನು ಕಂಡ ಅದ್ಭುತವಾದ ಚಿತ್ರ ಶಿವರಾಜ್ ಕುಮಾರ್ ಅವರು ನಟಿಸಿರ್ತಕ್ಕಂಥ ಚಿತ್ರ 1997ರಲ್ಲಿ ಬಿಡುಗಡೆಯಾಗಿ ಪ್ರೀತಿ, ಸಂಗೀತ ಮತ್ತು ಸಂವೇದನೆಯ ಸಂಗಮದಿಂದ ಕೂಡಿರ್ತಕ್ಕಂಥ ಈ ಸಿನಿಮಾ ಯಾವುದು ಅಂತ ನೋಡೋ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಲೈಕ್ ಶೇರ್ ಕೊಟ್ಬಿಡಿ ಅಂತ ಹೇಳ್ತಾ, ವೀಕ್ಷಕರೇ, ಈ ಸಿನಿಮಾ ಯಾವುದು ಅಂದರೆ 1997ರಲ್ಲಿ ಬಿಡುಗಡೆಯಾಗಿ ಅದ್ಭುತ ಯಶಸ್ಸನ್ನು ಪಡೆದಿರತಕ್ಕಂಥ ಜೋಡಿ ಹಕ್ಕಿ ಸಿನಿಮಾ. ಸೊ ಈ ಸಿನಿಮಾದ ಶೀರ್ಷಿಕೆನೇ ಅದ್ಭುತ ಅಂತ ಹೇಳ್ಬೋದು, ಜೋಡಿ ಹಕ್ಕಿ. ಸೊ ಡಿ ರಾಜೇಂದ್ರ ಬಾಬು ಅವರು ಕತೆ ಬರೆದು ನಿರ್ದೇಶನ ಮಾಡ್ತಾರೆ. ಪಿ ಧನರಾಜ್ ಮತ್ತು ಗುರುಬಾಬು ಅವರು ನಿರ್ಮಾಣನ ಮಾಡ್ತಾರೆ. ಓಂ ಶ್ರೀ ಗುರು ರಾಘವೇಂದ್ರ ಪ್ರೊಡಕ್ಷನ್ಸ್ ಲಾಂಛನದಲ್ಲಿ ಸಿನಿಮಾನ ನಿರ್ಮಾಣ ಮಾಡಿ ರಿಲೀಸ್ ಮಾಡ್ತಾರೆ. ಬರಗೂರು ರಾಮಚಂದ್ರಪ್ಪ ಅವರು ಸಂಭಾಷಣೆಯನ್ನೇ ಬರೀತಾರೆ. ಛಾಯಾಗ್ರಹಣ ರಮೇಶ್ ಬಾಬು, ಸಂಗೀತ ವಿ ಮನೋಹರ್ ಅವರ ಸಂಗೀತ, ಅದ್ಭುತವಾದ ಸಂಗೀತ ಅಂತ ಹೇಳ್ಬೋದು. ಹಾಡುಗಳಂತೂ ಸೂಪರ್ ಡೂಪರ್ ಹಿಟ್ಟು. ಶಿವರಾಜ್ ಕುಮಾರ್ ಮತ್ತು ವಿಜಯಲಕ್ಷ್ಮಿ, ಚಾರುಲತಾ, ಹರೀಶ್ ರೈ, ಅಶೋಕ್ ರಾವ್, ಕಿಶೋರ್ ಬಲ್ಲಾಳ್, ಇನ್ನು ಸಾಕಷ್ಟು ಕಲಾವಿದರು ಈ ಸಿನಿಮಾದಲ್ಲಿ ನಟಿಸ್ತಾರೆ. ಸಿನಿಮಾ ದೊಡ್ಡ ಮಟ್ಟದ ಹಿಟ್ಟನ್ನು ಪಡೆಯುತ್ತೆ. ಶಿವರಾಜ್ ಕುಮಾರ್ ಮಾಚಾ ಮತ್ತು ಮನೋಜನ್ನ ಎರಡು ಪಾತ್ರಗಳನ್ನ ನಿರ್ವಹಿಸ್ತಾರೆ ಈ ಸಿನಿಮಾದಲ್ಲಿ. ಹಾಗೆ ಅಲೆಮಾರಿ ಬುಡಕಟ್ಟಿನ ಯುವಕ ಮಾಚಾ ತನ್ನದೇ ಬುಡಕಟ್ಟಿನ ಹುಡುಗಿ ಲಾಲಿಯನ್ನು ಪ್ರೀತಿಸ್ತಾನೆ. ಸುಶೌರ್ಯ ಕಂಠದ ಮಾಚನನ್ನು ನಗರಕ್ಕೆ ಕರೆತಂದು ಪ್ರಸಿದ್ಧ ಗಾಯಕನನ್ನಾಗಿ ರೂಪಿಸುವುದು ವ್ಯಾಪಾರಸ್ಥೆ ರೂಪ. ಸೊ ಅದನ್ನ ಮಾಡ್ತಾಳೆ ರೂಪ ಅಂತಕ್ಕಂಥವಳು. ಯಶಸ್ಸು, ಪ್ರಚಾರ ಮತ್ತು ನಗರ ಜೀವನದ ನಡುವೆ ಮಾಚನಿಗೆ ಹಳೆಯ ಪ್ರೀತಿ ಲಾಲಿ, ಹೊಸ ಪ್ರೀತಿ ರೂಪ, ಇವರಿಬ್ಬರ ಮಧ್ಯೆ ಆಯ್ಕೆ ಮಾಡಿಕೊಳ್ಳಬೇಕಾದ ಸಂಕಟ ಎದುರಾಗ್ತೈತೆ. ಹಳೆ ಪ್ರೀತಿ ಲಾಲಿ ಮತ್ತು ಹೊಸ ಪ್ರೀತಿಯ ರೂಪ, ಇವರಿಬ್ಬರ ಮಧ್ಯೆ ಯಾವ ಪ್ರೀತಿನ ನಾನು ಆಯ್ಕೆ ಮಾಡ್ಕೊಬೇಕು ಅನ್ನೋದು ಅವನ ಮಧ್ಯೆ ಗೊಂದಲನ ಸೃಷ್ಟಿಸುತ್ತೆ. ಪ್ರೀತಿ, ಬಾಂಧವ್ಯ ಮತ್ತು ಮೌಲ್ಯಗಳ ನಡುವಿನ ಸಂಘರ್ಷವೇ ಜೋಡಿ ಹಕ್ಕಿ ಅಂತ ಹೇಳ್ಬೋದು ಗುರು. ಯಶಸ್ಸು, ಪ್ರಶಸ್ತಿಗಳು ತುಂಬಾನೇ ಬರುತ್ತೆ. ವಿಮರ್ಶಾತ್ಮಕ ಮೆಚ್ಚುಗೆ, ಕತೆ, ಸಂಗೀತ ಮತ್ತು ಅಭಿನಯಕ್ಕೆ ಭಾರಿ ಪ್ರಶಂಸೆ ಬರುತ್ತೆ. ಈ ಸಿನಿಮಾಗೆ ಒಳ್ಳೊಳ್ಳೆ ಪ್ರಶಸ್ತಿಗಳು ಕೂಡ ಸಿಗುತ್ತೆ, ಒಳ್ಳೊಳ್ಳೆ ಅವಾರ್ಡ್ಗಳು ಕೂಡ ಸಿಗುತ್ತೆ. 1997-98ರಲ್ಲಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಸಿಗ್ತೈತೆ. ಅತ್ಯುತ್ತಮ ಪರದೆ ಡಿ ರಾಜೇಂದ್ರ ಬಾಬು, ಅತ್ಯುತ್ತಮ ಸಂಗೀತ ನಿರ್ದೇಶಕ ವಿ ಮನೋಹರ್, ಸಂಗೀತ ತುಂಬಾನೇ ಜನಪ್ರಿಯ ಆಗುತ್ತೆ. ಹಾಗೆ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಹರಹರ ಗಂಗೆ ಸೇರಿದಂತೆ ಹಾಡುಗಳು ಅಪಾರ ಜನಪ್ರಿಯ ಪಡ್ಕೊಳ್ತವೆ. ಗಲ್ಲಾಪೆಟ್ಟಿಗೆಯಲ್ಲಿ ಯಶಸ್ಸು ತುಂಬಾನೇ ನಡೆಯುತ್ತೆ. ವಾಣಿಜ್ಯವಾಗಿ ಕೂಡ ಯಶಸ್ವಿ ಚಿತ್ರ ಅಂತಾನೆ ಹೇಳ್ಬೋದು ಜೋಡಿ ಹಕ್ಕಿ. ಹಾಗೆ ತುಂಬಾನೇ ದುಡ್ಡು ಮಾಡುತ್ತೆ, ತುಂಬಾ ದೊಡ್ಡ ಹಿಟ್ ಕೊಡುತ್ತೆ. ಶಿವಣ್ಣ ಅಭಿಮಾನಿಗಳಿಗೆ ಸದಾ ನೆನಪಾಗುವಂತ ಸಂವೇದಾತ್ಮಕ ಚಿತ್ರ ಅಂತ ಹೇಳ್ಬೋದು ಇದು ಜೋಡಿ ಹಕ್ಕಿ. ಹಾಗೆ ಈ ಚಿತ್ರದ ಯಾವ ಹಾಡು ಅಥವಾ ದೃಶ್ಯ ನಿಮ್ಗೆ ಹೆಚ್ಚು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಖಂಡಿತ ಮರಿಬೇಡಿ. ಮುಂದಿನ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನ ನಾನು ನಿಮ್ಗೋಗಿ ಮಾಡ್ತೀನಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು ಗುರು. ಶುಭ ದಿನ.